ಪ್ರಣಾಮ. ವಿಶ್ವ ಪ್ಲಸ್ ವೀಕ್ಷಕರಿಗೆಲ್ಲ ಆತ್ಮೀಯವಾಗಿ ಬರಮಾಡ್ಕೊಳ್ತಾ ಇದ್ದೇನೆ. ಇವತ್ತೊಂದು ವಿಶಿಷ್ಟವಾದ ಕಾರ್ಯಕ್ರಮ ನಿಮ್ಮ ಮುಂದೆ ಪ್ರಸ್ತುತಪಡಿಸುವುದಕ್ಕೆ ವಿಶ್ವ ಪ್ಲಸ್ ಟಿವಿ ಪ್ರಯತ್ನ ಮಾಡ್ತಾ ಇದೆ. ಇದು ಒಂದು ವ್ಯಕ್ತಿಯ ನಿರ್ಮಾಣಕ್ಕೆ ಕೃತಿಗಳು, ಗ್ರಂಥಗಳು, ಪುಸ್ತಕಗಳು ಎಷ್ಟು ಅವಶ್ಯಕತೆ ಅನ್ನುವ ವಿಚಾರವನ್ನು ಈ ಅಂಕಣದ ಮೂಲಕ ನಾವು ನಿಮ್ಮ ಮುಂದೆ ಪ್ರಸ್ತುತಪಡಿಸುವುದಕ್ಕೆ ಪ್ರಯತ್ನ ಮಾಡ್ತಾ ಇದ್ದೇವೆ. ಜಗದ ಕತ್ತಲು ಕಳೆಯಬೇಕಾದರೆ ಭಾಸ್ಕರನ ಪ್ರತಿಭೆ ಬೇಕು. ಅದರಂತೆ ಮನದ ಕತ್ತಲು ಕಳೆಯುವುದಕ್ಕೆ ಜ್ಞಾನದ ಬೆಳಕು ಬೇಕು. ಈ ಜ್ಞಾನದ ಬೆಳಕು ಯಾವುದರಿಂದ ಸಿಗ್ತದೆ ಅಂತ ಹೇಳಿದರೆ, ಒಂದು ಹೊತ್ತಿಗೆ ಬಾಳಿಗೊಂದು ದೀವಿಗೆ. ಅಂದರೆ ಪ್ರತಿನಿತ್ಯವೂ ಒಂದು ಪುಸ್ತಕವನ್ನು ಓದುವುದಕ್ಕೆ ಒಂದು ಸಣ್ಣ ಸಮಯವನ್ನು ನಾವೆಲ್ಲರೂ ನಿರ್ಧರಿಸಿಕೊಳ್ಳಬೇಕು. ಆ ಸಮಯ ನಮ್ಮ ಬಾಳಿಗೆ ಬೆಳಕನ್ನು ಕೊಡುವಂತಹ ಅತ್ಯಂತ ಅದ್ಭುತವಾದ ಜ್ಞಾನದ ಪ್ರಖರತೆ ಬೆಳಕಾಗಿ ಬರ್ತದೆ. ಹಾಗಾಗಿ ಅದರಂತೆ ಮೌಲಿಕ ಕೃತಿಗಳನ್ನು ದಿನವೂ ನಾವು ಓದುವ ಹವ್ಯಾಸ ಇರಬೇಕು. ಒಬ್ಬ ಪ್ರಬುದ್ಧ ವ್ಯಕ್ತಿತ್ವ ನಮ್ಮ ಪ್ರತಿಯೊಬ್ಬರ ಬದುಕಿನಲ್ಲಿ ನಿರ್ಮಾಣ ಆಗಬೇಕಾದರೆ ಕೃತಿಗಳು, ಗ್ರಂಥಗಳು, ಈ ಪುಸ್ತಕಗಳು ಹೆಚ್ಚು ಶಕ್ತಿಯನ್ನು ತುಂಬುತ್ತವೆ, ನಮ್ಮ ಜ್ಞಾನಕ್ಕೆ ಶಕ್ತಿಯನ್ನು ಕೊಡ್ತವೆ. ನಮ್ಮ ದೇಹಕ್ಕೆ ಶಕ್ತಿಯಾಗಿ ಬರಬೇಕಾದ ಅನ್ನದಾತೆ ಅನ್ನಪೂರ್ಣೇಶ್ವರಿ ಹೇಗೆ ನಮಗೆಲ್ಲರಿಗೂ ಜೀವಕುಲಕ್ಕೆ ಅವಶ್ಯಕತೆಯೋ, ಜ್ಞಾನವೆಂಬ ಹಸಿವನ್ನು ನೀಗಿಸುವುದಕ್ಕೆ ಈ ಗ್ರಂಥಗಳು ಆಹಾರವಾಗಿ ಬರ್ತವೆ. ಹಾಗಾಗಿ ನಾವು ಪುಸ್ತಕಗಳನ್ನು ಓದಲೇಬೇಕು. ಎಷ್ಟೇ ನಾವಿನ್ಯ ಮಾಧ್ಯಮಗಳು ಬಂದಾಗೂ ಕೂಡ ಈ ಪುಸ್ತಕ ಎಂಬುವ ಮಾಧ್ಯಮ ಪ್ರತಿಯೊಬ್ಬ ವ್ಯಕ್ತಿತ್ವವನ್ನು ರೂಪಿಸಿಕೊಳ್ಳುವುದಕ್ಕೆ ಹೆಚ್ಚು ಜ್ಞಾನವನ್ನು, ಹೆಚ್ಚು ಕಾಲ ಜ್ಞಾನವನ್ನು ಉಳಿಸುವಂತಹ ಕೃತಿಗಳಾಗಿ ಬರ್ತವೆ. ಅಂತಹ ಪುಸ್ತಕದ ಓದನ್ನು ಮಂಥನ ಮಾಡುತ್ತಾ ನಿಮ್ಮ ಮುಂದೆ ಆ ಮಂಥಿತ ಪುಸ್ತಕಗಳ ಭಾವವನ್ನು ನಿಮಗೆ ಪ್ರಸ್ತುತಪಡಿಸುವ ಪ್ರಯತ್ನ ಈ ವಿಶ್ವ ಪ್ಲಸ್ ಪುಸ್ತಕ ಪರಿಚಾರಿಕೆ ಎನ್ನುವ ಅಂಕಣದಲ್ಲಿ ನಿಮ್ಮ ಮುಂದೆ ಪ್ರತಿ ವಾರ ಬರುವುದಕ್ಕೆ ಇದೆ. ಇದರ ಮೊದಲ ಹೊತ್ತಿನ ಕಾರ್ಯಕ್ರಮ ಇವತ್ತು ನಿಮ್ಮ ಮುಂದೆ ಪ್ರಸ್ತುತಪಡಿಸ್ತಾ ಇದ್ದೇವೆ. ಇದೊಂದು ವಿಶಿಷ್ಟವಾದ ಸ್ಥಾನ. ಈ ಗುರುಕುಲದ ಪರಂಪರೆಯ ನೆಲದಲ್ಲಿ ಮಾಡ್ತಾ ಇದ್ದೇವೆ. ಈ ಗುರುಕುಲದಲ್ಲಿ ಇರುವಂಥ ಪ್ರಸ್ತುತ ಗುರುಗಳ ಸ್ವಾಮೀಜಿಯವರ ಜನ್ಮದಿನದಲ್ಲಿ ವಿಶ್ವ ಪ್ಲಸ್ ಟಿವಿ ತನ್ನ ಈ ಕಾರ್ಯಕ್ರಮವನ್ನು, ಆ ಜನ್ಮದಿನವನ್ನು ಆಚರಿಸಿಕೊಳ್ತಾ ಇರುವಂತಹ ಈ ಗುರುಗಳ ಕಾಣಿಕೆಯಾಗಿ ಈ ಕಾರ್ಯಕ್ರಮವನ್ನು ಆರಂಭ ಮಾಡುತ್ತಿದ್ದೇವೆ. ಇವರು ಒಬ್ಬ ಸಾಮಾಜಿಕ ಧಾರ್ಮಿಕ ಚಿಂತಕರು, ಪರಿವರ್ತಕ, ಸನಾತನ ಅನುಯಾಯಿಗಳು. ಸಮಾಜ ಪರಿವರ್ತನೆ ಮಾಡುವಂತಹ ಚಿಂತನೆಗಳನ್ನು ಮೈಯಲ್ಲಿ ತುಂಬಿಕೊಂಡು, ಮನದಲ್ಲಿ ತುಂಬಿಕೊಂಡು, ಅದನ್ನು ಅನುಯಾಯಿಗಳಿಗೆ ಹಿತವಚನವಾಗಿ ನೀಡುವಂತಹ ಮನಸ್ಸನ್ನು ಹೊಂದಿದ್ದವರು. ಯಾವುದೇ ಮತಪಂಥ ಜಾತಿಗಳಿಗೆ, ಧರ್ಮಕ್ಕೆ ತಮ್ಮನ್ನು ತಾವು ಜೋತು ಹಾಕಿಕೊಳ್ಳದೆ ಈ ಎಲ್ಲ ಮಿತಿಗಳ ಚೌಕಟ್ಟನ್ನು ದಾಟಿ ತಮ್ಮನ್ನು ಜಗವು ಕಾಣಬೇಕು ಎನ್ನುವ ಚಿಂತನೆಯನ್ನ ಮನಸ್ಸಿನ ವಿಶಾಲ ಗುಡಿಯಲ್ಲಿ ಸ್ಥಾಪಿತ ಮಾಡಿಕೊಂಡಂಥವರು. ಇವರು ಯುವಕರು. ಒಬ್ಬ ಬೆಳೆಯುವ ಧರ್ಮ ಚಿಂತನೆಯ ಜೊತೆಗೆ ಸಾಮಾಜಿಕ ಚಿಂತನೆಗಳನ್ನು ಮನಸ್ಸಿನಲ್ಲಿ ಮನಗೂಡಿಸಿಕೊಂಡು ಬೆಳೆಯುತ್ತಿರುವ ನವಯುವಕ ಸ್ವಾಮಿಗಳು. ಇವರೇ ಶ್ರೀಕಂಠ ಸ್ವಾಮಿಗಳು. ಆನೆಗೊಂದಿ ಮಹಾಸಂಸ್ಥಾನ ಸರಸ್ವತಿ ಪೀಠ, ಶ್ರೀಮಠ ಗಿಣಗೇರಿಯ ಸ್ವಾಮಿ ಪೀಠದಲ್ಲಿ ವಿರಾಜಮಾನರಾಗಿರುವ ಪ್ರಸ್ತುತ 3 ಜನ ಸ್ವಾಮಿಗಳಲ್ಲಿ ಇವರು ಕೂಡ ಒಬ್ಬರು. ಇವರ ಒಲವು ಪುಸ್ತಕದ ಓದಿನಲ್ಲಿ ಇದೆ. ಆ ಒಲವಿನ ಅಂತರಾಳದಲ್ಲಿ ಏನೇನು ಹುದುಗಿಕೊಂಡಿದೆ, ಆ ಹುದುಗಿದ ಹೂರಣವು ಭಾವವಾಗಿ ನಿಮ್ಮ ಮುಂದೆ ಹೇಗೆ ಬರ್ತದೆ ಅನ್ನುವ ಪ್ರಯತ್ನ ಈ ಮಾತುಕತೆಯಲ್ಲಿ ಇದೆ. ಬನ್ನಿ, ಶ್ರೀಕಂಠ ಸ್ವಾಮಿಗಳ ಜೊತೆಗೆ ಪುಸ್ತಕದ ಮಂಥನ ಮಾಡೋಣ. ಆ ಮಂಥನದಲ್ಲಿ ಹೂರಣವಾಗಿ ಬರುವ ಜ್ಞಾನದ ಸಿಹಿಯನ್ನು ನಾವೆಲ್ಲ ಹಂಚಿಕೊಳ್ಳೋಣ. ಶ್ರೀಕಂಠ ಸ್ವಾಮಿಗಳೇ, ತಾವು ವಿಶ್ವ ಪ್ಲಸ್ ಟಿವಿಯಲ್ಲಿ ಈ ಕಾರ್ಯಕ್ರಮಕ್ಕೆ ಪ್ರಥಮ ಪ್ರಸ್ತುತಿಪಡಿಸುವ ವ್ಯಕ್ತಿಯಾಗಿ ಬಂದಿದ್ದೀರಿ. ತಮಗೆ ಹುಟ್ಟುಹಬ್ಬದ ಶುಭಾಶಯಗಳು ಮತ್ತೊಮ್ಮೆ ಹೇಳಿ ಈ ಕಾರ್ಯಕ್ರಮಕ್ಕೆ ಆಹ್ವಾನ ಮಾಡ್ತೇನೆ. ಶ್ರೀಕಂಠ ಸ್ವಾಮಿಗಳೇ, ತಮಗೆ ಪುಸ್ತಕದ ಓದಿನ ಹುಚ್ಚು ಯಾವಾಗ ಶುರು ಆಯಿತು? ಮಾತಿಗಿಂತ ಮುಂಚೆ ನಮ್ಮ ಗುರುದೇವರನ್ನು ಪ್ರಾರ್ಥನೆ ಮಾಡಿಕೊಂಡೋಣ. ಶುಕಪರ ಕ್ಷೇತ್ರವಾಸಾಗೆ ಸಚ್ಚಿದಾನಂದ ಸ್ವರೂಪಿಣೆ ದಿವ್ಯಜ್ಞಾನ ಸಂಪನ್ನಾಗಿ ಶ್ರೀ ಗುರು ದಿವಾಕರ ಸ್ವಾಮಿನಿ ನಮಃ. ಜಗದ್ಗುರುತ್ವಾಂ ಜಗತಾ ಪ್ರಪುಜ್ಯತಾಂ ಪ್ರಸನ್ನವಾಣಿಂಚ ಮಹಾನುಭಾವಿತಾಂ ಸದಾಭಾನ್ ಕೀರ್ತಿ ವಿಭ್ರಮೋ ದಿವಾಕರ ಸ್ವಾಮಿ ವರೋ ವಿರಾಜತೆ. ಎಲ್ಲೆಲ್ಲಿ ಅಡ್ಡಾಡುವುದೆನ್ನ ಮನವು, ಅಲ್ಲಲ್ಲಿ ಕಾಣಲೈ ಗುರು ನಿನ್ನ ತನವು, ಎಲ್ಲಿ ತಲೆಬಾಗಿಸುವನಲ್ಲಿ ನಿತ್ಯ ಕಾಣಲೈ ಗುರು ನಿನ್ನ ಪದಕಮಲ ಸತ್ಯ. ನಮಸ್ತೆ. ನಮಗೆ ಪುಸ್ತಕ ಓದುವ ಹವ್ಯಾಸ ಅಥವಾ ಆಗಿರ್ಬೋದು, ಅದು ನಾವು 9ನೇ ತರಗತಿಯಲ್ಲಿದ್ದಾಗ ಶುರುವಾಗಿದ್ದು. ಕೊತ್ತಲ ಬಸವೇಶ್ವರ ಸೇಡಂ ಸಂಸ್ಥೆಯವರು
ಗುರುರಾಜ್ ಕರ್ಜಿಗೆ ಅವ್ರದ್ದು ಒಂದು ಉಪನ್ಯಾಸವನ್ನ ಕೊಪ್ಪಳದಲ್ಲಿ ಏರ್ಪಡಿಸಿದ್ರು. ನಾವು 9ನೇ ತರಗತಿ ಇರಬೇಕಾದ್ರೆ ಅವಾಗ ಅವರ ಭಾಷಣ ಕೇಳಕ್ ನಾವಲ್ಲಿ ಹೋಗಿದ್ವಿ, ನಮ್ಮ ಶಾಲಾ ವತಿಯಿಂದ ಕರ್ಕೊಂಡು ಹೋಗಿದ್ವಿ. ಅವ್ರು ಹೋದಾಗ ಅವರ ಭಾಷಣಕ್ಕೆ ಅಲ್ಲೇ ನಾವು ಮನಸೂರೆಗೊಂಡು, ಅದು ಪೂರ್ವ ಜನ್ಮದ ಋಣಶೇಷ ಇರಬೇಕು, ಅದು ಆವಾಗ ಸ್ಫುಟ ಆಯ್ತೇನೋ ಗೊತ್ತಿಲ್ಲ. ಅವರ ಮಾತುಗಳನ್ನು ಕೇಳಿದಾಗ ಬಂದ ನಂತರ ಅವರ ಕರುಣಾಳು ಬಾ ಬೆಳಕೆ ಅಂತ ಹೇಳಿ ಪ್ರಜಾವಾಣಿ ಪೇಪರ್ಗೆ ಅಂಕಣ ಬರೆದಿದ್ರು ಗುರುರಾಜ್ ಕರ್ಜಿ ಸರ್ ಅವರು. ಅವರ ಅಂಕಣಗಳನ್ನು ಓದಕ್ ಶುರು ಮಾಡಿದ್ವಿ ಮೊದಲಿಗೆ. ಅದು ಅಂಕಣ ಓದ್ತಾ 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 ಆ ಪುಸ್ತಕದ ಈ ಅಂಕಣಗಳ ಜೊತೆ ಪುಸ್ತಕ ಓದಕ್ ಶುರು ಮಾಡಿದ್ವಿ. ಸ್ವಾಮಿ ವಿವೇಕಾನಂದ ಜೀವನ ಚರಿತ್ರೆಗಳಾಗಿರ್ಬೋದು ಮತ್ತು ಸಣ್ಣ ಸಣ್ಣ ಕಥೆಗಳನ್ನಾಗಿ ಓದಕ್ ಶುರು ಮಾಡಿದ್ವಿ. ಹಾಗೆ 9ನೇ ತರಗತಿಯಿಂದ ನಮಗೆ ಮೊದಲಿಗೆ ಇತ್ತು, ಆದ್ರೆ ಅತಿಯಾಗಿ ನಮ್ಮನ್ನ ಅವಲಂಬಿಸಿಕೊಂಡಿದ್ದು ಅಥವಾ ನಾವು ಅತಿಯಾಗಿ ಅದಕ್ಕೆ ಅವಲಂಬನೆ ಆಗಿದ್ದು, ಹವ್ಯಾಸ ಅಂತ ರೂಢಿಸಿಕೊಂಡಿದ್ದು 9ನೇ ತರಗತಿ. ಆರಂಭದಲ್ಲಿ ಆ 9ನೇ ಕ್ಲಾಸಿನ ಗುರುರಾಜ್ ಕರ್ಜಗಿ ಸರ್ ಭಾಷಣ ಮತ್ತು ಅಂಕಣಗಳ ಮೂಲಕ ಆರಂಭದ ದಿನಗಳಲ್ಲಿ ಯಾವ ಪುಸ್ತಕಗಳನ್ನ ನೀವು ಓದ್ತಾ ಹೊರಟ್ರಿ ಅಂತ ಹೇಳ್ಬೋದು? ಮೊದಲಿಗೆ ಅವ್ರದ್ದೇ ಕರುಣಾಳು ಬಾಬೆಳಕೆ ಅಂತ ಹೇಳಿ ಅವ್ರದ್ದು ಅಂಕಣ ಬರಹಗಳನ್ನ ಗುಚ್ಛಗಳನ್ನಾಗಿ ನೀಡ್ತಾ ಬಂದ್ರು ಅವರು. ಭಾಗ 1, ಭಾಗ 2 ಅಂತ. ಈಗ ನನಗೆ ಅನ್ಕೊಂಡಾಗೆ 15 ಭಾಗಗಳನ್ನ ದಾಟಿದೆ ಅದು. ಅದನ್ನ ಮೊದಲಿಗೆ ಅದನ್ನು ಹೋಗ್ತಾ ಶುರು ಮಾಡಿದ್ವಿ. ಆಮೇಲೆ ನಾವು ಏನು ಡಿಪ್ಲೊಮಾ ನಾನು ಓದಬೇಕಾದ್ರೆ ಮೊದಲಿಗೆ ಸ್ವಾಮಿ ವಿವೇಕಾನಂದರ ಚರಿತ್ರೆಯನ್ನ ಕುವೆಂಪುರು ಬರೆದಿದ್ದಾರೆ. ಶ್ರೀ ಸ್ವಾಮಿ ವಿವೇಕಾನಂದ ಮತ್ತು ಶ್ರೀ ರಾಮಕೃಷ್ಣ ಪರಮಹಂಸ ಅಂತ ಹೇಳಿ. ಆ ಚರಿತ್ರೆಯನ್ನ ಓದಿದ ನಂತರ ಮೊದಲಿಗಿದ್ದವರು ಈಗಿದ್ದರು ಸಂಪೂರ್ಣ ಬದಲಾವಣೆ ಆಗಿಬಿಡ್ತು. ಯಾಕಂದ್ರೆ ಅದು ಓದ್ತಾ 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 ಸಂಪೂರ್ಣ ನನ್ನನ್ನು ಆವರಿಸ್ಕೊಂಡ್ಬಿಡುತ್ತೆ ಆ ಪುಸ್ತಕ. ಅದು ಕುವೆಂಪುರ ಭಾಷಾ ಶೈಲಿ ಆಗಿರಬಹುದು, ಅವರು ಹೇಳ್ತಕ್ಕಂಥ ಪದಗಳಾಗಿರ್ಬೋದು. ಅವರೇ ಹೇಳ್ತಾರೆ, ಪುಸ್ತಕ ಅಂಗೈ ಮೇಲಿನ ರಂಗಶಾಲೆ ಅಂತೇಳಿ. ನಮ್ಮ ಅಂಗೈ ಮೇಲೆ ರಂಗಶಾಲೆ ಅಂತ ನಾವು ಓದ್ಬೇಕಾದ್ರಾಗ ನಮ್ಮ ಎಲ್ಲಾ ನಡೀತಿರ್ತಕ್ಕಂಥ ದೃಶ್ಯಗಳು, ಈ ನಾವು ಓದ್ತಿರೋ ದೃಶ್ಯಗಳು ನಮ್ಮ ಕಣ್ಣು ಮುಂದೆ ಕಟ್ಟುವಂತಾಗ್ತದೆ. ಒಂದ್ ಯಾವುದೋ ನಾವು ಸಿನಿಮಾ ನೋಡಕ್ ಹೋಗ್ತೀವೋ ಅಥವಾ ಒಂದ್ ನಾಟಕ ನೋಡಕ್ ಹೋಗ್ತೀವೋ, ಅಲ್ಲಿ ನಡೆದದನ್ನ ಮಾತ್ರ ನಾವು ತುಂಬ್ಕೋತೀವಿ. ಆದ್ರೆ ಪುಸ್ತಕಗಳನ್ನು ಓದಬೇಕಾದ್ರೆ ಏನಾಗ್ತದೆ ಅಂತಂದ್ರೆ, ನಮ್ಮ ಜ್ಞಾನದ ಮಿತಿ, ನಮ್ಮ ಅನುಭವದ ಮಿತಿ, ನಮ್ಮ ಕಲ್ಪನೆ ಮಿತಿ ಏನಿರ್ತದೆ ಅದರ ಪ್ರಕಾರ ನಾವು ಒಂದು ಕಲ್ಪನೆ ಮಾಡಕ್ ಶುರು ಮಾಡ್ತೀವಿ. ಹಂಗೆ ಶುರು ಮಾಡಿದಾಗ ಪರಮಹಂಸರು ಕಾಳಿಯನ್ನ ದಿನ ನನಗೆ ದರ್ಶನ ಕೊಡಮ್ಮ ಅಂತ ಕೇಳ್ತಕ್ಕಂಥ ಘಟನೆಗಳು. ತದನಂತರ ಅವರು ದಿನ ಇವತ್ತು ಒಂದಿನ ಸಂಧ್ಯೆ ಆಗಿಬಿಟ್ರೆ, ಒಂದು ದಿನ ಇವತ್ತು ಕಳೆದೋಯ್ತು ನಂದು, ಅಮ್ಮನ ದರ್ಶನ ಇನ್ನೂ ಆಗ್ಲಿಲ್ಲ ಅಂತ ಹೇಳಿ ಅತುಗೊಂತ ಗಂಗಾ ನದಿ ತಟಕ್ಕೆ ಹೋಗಿ ಕೂಡೋದಾಗಿರ್ಬೋದು. ಇವೆಲ್ಲ ನನ್ನ ಕಣ್ಣು ಮುಂದೆನೆ. ಕೊನೆಗಳ ರಾತ್ರಿ ನಂಗೆ ನೆನಪಿಗೆ ಸರಿಯಾಗಿ ಅದನ್ನ ಮಾತ್ರ ಮರೆಯಕ್ಕಾಗೋದಿಲ್ಲ. 12 ಗಂಟೆ ಅಷ್ಟೊತ್ತಿಗೆ ನಾ ಒಬ್ಬನೇ ಕೂತ್ಕೊಂಡು ಅದೇ ಪರಮಹಂಸರ ಚರಿತ್ರೆಯನ್ನು ಓದ್ತಿದ್ದೆ, ಕುವೆಂಪುರು ಬರೆದಿರೋದು. ಓದ್ಬೇಕಾದ್ರೆ ಕಾಳಿ ದರ್ಶನ ಮಾಡೋ ಸನ್ನಿವೇಶ ನಾನು ಓದ್ತಾ ಓದ್ತಾ ಕಣ್ಣೀರ್ ಧಾರಾಕಾರ ಹರಿತಾ ಇದೆ. ಆ ಓದು ಏನಾಯ್ತು, ಅದೊಂದು ದಿನದ ಅನುಭವ ನನ್ನ ಇಲ್ಲಿವರೆಗೂ ಓದಿಸ್ತಾ ಕರ್ಕೊಂಡ್ ಬಂದಿದ್ದು. ಕಾಳಿ ಅದನ್ನ ಬರೀತಾರ ಅವರು ಹೇಗಂತಂದ್ರೆ, ಅವರ ಕಲ್ಪನೆಯಲ್ಲಿ ಏನೋ ಮಕ್ಕೊಂಡಿರ್ತಾರೆ ರಾಮಕೃಷ್ಣ ಪರಮಹಂಸ, ಸದ್ದಾಗ್ತಂತ ಹೊರಗೆ ಬರ್ತಾರೆ, ಏನೋ ಗೆಜ್ಜೆ ಸದ್ದಾಗ್ತದೆ ಅಂತ ಹೇಳಿ. ಇದ್ರ ಅಟ್ಟದ ಮೇಲೆ ತಾಯಿ ನೀಳ ಕೂದಲು ಬಿಟ್ಕೊಂಡು ನಿಂತಿರ್ತಾಳಂತ. ಆ ಸನ್ನಿವೇಶ ಅದನ್ನ ಅನುಭವಿಸ್ಬೇಕಷ್ಟೇ, ಅದನ್ನ ಹೇಳಕ್ ಹೋಗಲ್ಲ. ಆ ಪುಸ್ತಕದಿಂದ ನಾನು ಸಂಪೂರ್ಣ ಸಾಹಿತ್ಯಕ್ಕೆ ಬಂದೆ ಅಂತ ಹೇಳ್ತೀನಿ. ಖಂಡಿತ. ಈ ಒಂದು ಸಾಹಿತ್ಯವನ್ನು ಓದುವ ಮೂಲಕ ಅದನ್ನು ಅನುಭವಿಸುವುದು ಓದಿದವನಿಗೆ ಗೊತ್ತು ಅನ್ನೋ ಮಾತು ಹೇಳಿದ್ರಿ. ಆ ನಿಮ್ಮ ಓದಿನ ಅನುಭವಗಳನ್ನ, ಓದಬೇಕು ಅನ್ನೋ ಹವ್ಯಾಸ ಇರುವಂತಹ, ಇವತ್ತು ಓದಕ್ಕೆ ಆಗದೇ ಇರುವಂತಹ ಪರಿಸ್ಥಿತಿಯಲ್ಲಿ ಇರುವಂತಹ ಯುವಕರಿಗೆ ಅಥವಾ ಯುವ ಸಮಾಜಕ್ಕೆ ನಿಮ್ಮ ಓದಿನ ಅಂತರಾಳದ ಆ ಅನುಭವವನ್ನ ಓದುಗರಿಗೆ ಅದರಲ್ಲಿ ಉತ್ಸಾಹ ಬರುವ ಹಾಗೆ ನೀವು ಹೇಗೆ ಅದನ್ನು ಅವರಿಗೆ ಪ್ರಸ್ತುತಪಡಿಸ್ತೀರಿ? ನೀವು ಓದಿದ ವಿಚಾರಗಳನ್ನ, ಮಂಥನ ಮಾಡಿದ ವಿಚಾರಗಳನ್ನ. ನಾವು ಅದೊಂದು ನನಗೆ ರೂಢಿ ಆಗ್ತಾ ಬಂತು. ಈಗ ನಾನು ಓದ ತಕ್ಷಣ ಯಾವ್ದಾದ್ರು ಪುಸ್ತಕ ಮುಗಿತ ಅಂತಂದ್ರೆ, ಇದನ್ನ ಇನ್ನೊಬ್ಬರಿಗೆ ನಾನು ಹೇಳ್ಬೇಕು ಅಂತಂತಲ್ಲ, ನನಗ್ ಮೊದ್ಲಿಗೆ ನನಗೇನ್ ಅರ್ಥ ಆಗ್ತದೆ, ನಾನು ಅದ್ರಲ್ಲಿ ಏನ್ ಅರ್ಥ ಮಾಡ್ಕೊಂಡಿದ್ದೀನಿ. ಇವತ್ತೊಂದು ಯಾವ್ದೋ ಪುಸ್ತಕ ಈಗ ಮುಗೀತು ಅಂದ ತಕ್ಷಣ ಇದ್ರಲ್ಲಿ ನಾನೇನು ತಿಳ್ಕೊಂಡೆ, ನಾನೇನ್ ಅರ್ಥ ಮಾಡ್ಕೊಂಡೆ ಅನ್ನೋದಕ್ಕೆ ನಾನು ಬರೆಯಕ್ ಶುರು ಮಾಡಿದೆ. ನಾನು 8 ಲೈನ್ ಆ ಪುಸ್ತಕಕ್ಕೆ ಸಾರವನ್ನ ಒಂದು 8 ಲೈನ್ ಬರೀತಿದ್ದೆ. ಪುಸ್ತಕ ಎಷ್ಟು ಪೇಜ್ ಇದೆ ಮತ್ತು ನನಗೆ ಎಷ್ಟು ಟೈಮ್ ತಗೊಂಡೆ ಆ ಓದ್ಲಿಕ್ಕೆ, ಮತ್ತು ಅದರಲ್ಲಿ ಏನು ಸಾರ ಇರ್ತದೆ. ನಾನು ಯಾವಾಗ್ಲಾದ್ರೂ ಅದನ್ನು ಆ ಪುಸ್ತಕದ ಬಗ್ಗೆ ತಿಳಿಬೇಕಂದಾಗ ಆ 10 ಲೈನ್ ಓದ್ಕೊಂಡ್ಬಿಟ್ರೆ ಆ ಪುಸ್ತಕದ ಒಳಗಡೆ ಏನಿದೆ ಅಂತ, ನಾನೇನು ಅರ್ಥ ಮಾಡ್ಕೊಂಡಿದ್ದೀನಿ ಅನ್ನೋದು ಗೊತ್ತಾಗ್ತಿತ್ತು. ಅದನ್ನ ಬರ್ತಾ ಏನ್ ಮಾಡಿದ್ವಿ, ನಂದು ಮುಖಪುಟ ಪೇಜಲ್ಲಿ ಆಗಿರ್ಬೋದು, ಅಂದ್ರೆ ಫೇಸ್ಬುಕ್ ಪೇಜಲ್ಲಿ ಆಗಿರ್ಬೋದು, ಸಾಮಾಜಿಕ ಜಾಲತಾಣಗಳಾಗಿರ್ಬೋದು, ನಾನು ಓದಿದ ಪುಸ್ತಕದ ತಕ್ಷಣ ಅದನ್ನ ಪ್ರಚಾರ ಮಾಡಕ್ಕೆ ಶುರು ಮಾಡಿದೆ. ಅಂದ್ರೆ ನಾನು ಪಬ್ಲಿಕ್ ಎಲ್ಲರಿಗೂ ಕೊಡ್ಲಿಕ್ಕೆ.
ಇದರಿಂದ ಏನಾಯ್ತು, ಬಹಳ ಜನ ಪುಸ್ತಕ ಓದಕ್ ಸಮಯ ಇರಲ್ಲ. ಯಾಕಂದ್ರೆ ಲೌಕಿಕ ಜೀವನ, ಸಂಸಾರ ಜೀವನ, ಒತ್ತಡದ ಜೀವನ ಇರ್ತದೆ ಅವ್ರಿಗೆ. ಅವರೆಲ್ಲ ಗುರುಗಳೇ ನೀವು ಬರ್ದಿದ್ದು ಬಹಳ ಚೆನ್ನಾಗಿತ್ತು, ನಮ್ಗೆ ಬಹಳ ಹಿಡಿಸ್ತು, ನಾನು ಆ ಪುಸ್ತಕ ಓದ್ಬೇಕು ಅನ್ಕೊಂಡಿದೀನಿ. ಬಹಳ ಜನ ಕೇಳಿದ್ರು. ಅದು 2-3 ಕೇಳಿದಾಗ ನನಸ್ತು, ನಾನು ನನಗೋಸ್ಕರ ಬರ್ಕೊಂಡಿದ್ದು ಇನ್ನೊಬ್ರಿಗೆ ಏನೋ ಒಂದ್ ಸ್ವಲ್ಪ ಪ್ರಯೋಜನಕ್ಕೆ ಬರ್ತಿದೆ, ಅದರಿಂದ ಯಾರು ಆಸಕ್ತಿ ಹುಟ್ಟಿದೆ ಅಂದಾಗ ನಾನು ಪ್ರತಿ ಪುಸ್ತಕಕ್ಕೆ ಬರೆಯಕ್ ಶುರು ಮಾಡಿದೆ. ಅವಾಗ ಈ ಬಹಳ ಜನ ಕೇಳಿದ್ರು. ಈಗ ಒಬ್ರು ಸಂತೋಷ್ ಶೆಟ್ಟರ್ ಅಂತಿದ್ರು, ಅವ್ರದ್ದು ನಾನು ನಳ ದಮಯಂತಿ ಪುಸ್ತಕದ ಬಗ್ಗೆ ಬರೆದಿದ್ದೆ. ಅದು ನೋಡಿದ ತಕ್ಷಣ ಅವರು, ಗುರುಗಳೇ ನಾನು ಆ ಪುಸ್ತಕ ನಾನು ಓದ್ತೀನಿ, ನಂಗೆ ಓದ್ಬೇಕು ಅನ್ಸಿದೆ ಅದನ್ನ ನೋಡಿ ಅಂತ. ಕೆಲವು ಜನ ಏನ್ ಹೇಳಿದ್ರು, ನಮಗೆ ಓದಕ್ಕಾಗಲ್ರಿ, ನೀವು ಅದನ್ನ ಬರ್ದಿರೋದು ಕೇಳಿದ್ರೆ ಸಾಕು, ನನಗೆ ಅಷ್ಟು ಅದರ ಸಾರ ಏನಂತ ಗೊತ್ತಾಗ್ಬಿಡ್ತದೆ ಅಂತ. ಆ ಒಂದು ಉದ್ದೇಶಕ್ಕೋಸ್ಕರ ನಾನು ಓದಿ ತಿಳ್ಕೊಂಡ ಅನುಭವಗಳ, ನನ್ನ ವ್ಯಾಪ್ತಿ, ಅದು ಜ್ಞಾನದ ಮಿತಿ ಆಗಿರ್ಬೋದು, ನನ್ನ ಅನುಭವದ ಮಿತಿ ಆಗಿರ್ಬೋದು, ಅದರಲ್ಲಿ ಅಥವಾ ನಾನೇನು ಅರ್ಥ ಮಾಡ್ಕೊಂಡಿರೋ ಅದನ್ನ ಒಂದು 4-5 ಲೈನ್ ಬರೆಯಕ್ ಶುರು ಮಾಡಿದೆ. ಅದನ್ನ ಎಲ್ಲರಿಗೂ ನೋಡಕ್ ಶುರು ಮಾಡಿದೆ. ಅದು ಎಲ್ಲರಿಗೂ ತಲುಪಿ ಈಗ ಅದನ್ನೇ ನಾ ಕೊಡ್ತಿದ್ದೀನಿ ಎಲ್ಲರಿಗೂ, ಅಥವಾ ನನ್ನ ಅನುಭವಗಳನ್ನ, ಅಥವಾ ನಾವು ಎಲ್ಲಿ ಪ್ರವಚನಕ್ಕೆ ಹೋದ್ವಿ ಅಥವಾ ಎಲ್ಲೇ ಹೋಗ್ಲಿ ಪ್ರತಿಯೊಂದು ಕಡೆ ಪುಸ್ತಕದ ಬಗ್ಗೆ ಹೇಳ್ತೀನಿ ನಾವು. ನಿಮ್ಮ ಓದಿನ ಅನುಭವದ ಸಾರ ಇನ್ನೊಬ್ಬರಿಗೆ ಆ ಪುಸ್ತಕಗಳನ್ನು ಓದಬೇಕು ಅನ್ನುವ ಹುಮ್ಮಸ್ಸು ತುಂಬಿಸ್ತಾ ಇದೆ. ಇದು ನಿಜವಾಗಿ ಒಂದು ಪುಸ್ತಕದ ಪರಿಚಾರಿಕೆ ಅಂತಲೇ ಹೇಳ್ಬೇಕು ನಾವು. ಹಾಗಾಗಿ ನಮ್ಮ ಕಾರ್ಯಕ್ರಮದ ಅಂಕಣದ ಹೆಸರು ಪರಿಚಾರಿಕೆ ಇದೆ. ಆ ಪರಿಚಾರಿಕೆಗೆ ನೀವು ಪ್ರಥಮವಾಗಿ ಬಂದಿರೋದು ಉತ್ತಮವಾದಂಥ ಆಯ್ಕೆಯಾಗಿದೆ. ಸ್ವಾಮೀಜಿ, ತಾವು ಈ ಓದುವಾಗ ಕಾದಂಬರಿಗಳಾಗಿರಬಹುದು, ಸಣ್ಣ ಕಥೆ ಇರಬಹುದು, ಕಾವ್ಯ ಇರಬಹುದು, ಪ್ರಬಂಧಗಳಿರಬಹುದು, ಅಥವಾ ಧಾರ್ಮಿಕ ಕೃತಿಗಳಿರ್ಬೋದು, ಆಧ್ಯಾತ್ಮದ ವಿಚಾರಗಳನ್ನು ಕೊಡುವಂಥ, ಇವುಗಳಲ್ಲಿ ಯಾವೆಲ್ಲ ತಮಗೆ ಇಷ್ಟವಾಗಿದೆ? ಯಾವೆಲ್ಲ ಪ್ರಕಾರಗಳನ್ನು ತಾವು ಒಂದಷ್ಟು ಓದಿಕೊಂಡಿದ್ದೀರಿ? ಮೊದಲಿಗೆ ನನಗೆ ಇಷ್ಟ ಆಗಿದ್ದು ಕಾದಂಬರಿ ವಿಚಾರನ ಹೇಳ್ಬೋದು. ಅದು ನನಗಂತಲ್ಲ, ಒಂದು ನಾವು ಸಲಹೆ ಕೊಡೋದಾದ್ರೆ, ಯಾರಾದ್ರೂ ಪುಸ್ತಕ ಓದ್ಬೇಕಂದ್ರೆ ಹೇಗೆ ನಾವು ಓದ್ಬೇಕ್ರಿ, ಮೊದಲಿಗೆ ಯಾವ್ದು ಶುರು ಮಾಡಬೇಕು ಅಂತಂದ್ರೆ, ಮೊದಲು ಕಾದಂಬರಿ ಓದಕ್ಕೆ ಶುರು ಮಾಡ್ರಿ ಅಂತ ಹೇಳ್ತೀವಿ. ಯಾಕಂದ್ರೆ ಕಾದಂಬರಿ ಏನ್ ಮಾಡ್ತದೆ, ಅಲ್ಲಿ ಓದುಗೋನಕ್ಕಿಂತ ಆ ಕಥೆನೇ ಓದಿಸ್ಕೊಂಡು ಹೋಗ್ತದೆ. ಮುಂದೇನಾಯ್ತು, ಸಹಜ ಕುತೂಹಲ ಹುಡ್ತದೆ, ಮುಂದೇನಾಯ್ತು ಓದಕ್ ಶುರು ಮಾಡ್ತೇವೆ ನಾವು. ಹಂಗೆ 1-2 ಕಾದಂಬರಿಗಳನ್ನ ಓದಕ್ ಶುರು ಮಾಡ್ತಾ ಮತ್ತೆಲ್ಲಾ ಪುಸ್ತಕಗಳು ಸ್ವಲ್ಪ ಅದರದ್ದು ಅನುಭವ, ಅದು ರುಚಿ ಗೊತ್ತಾದ ತಕ್ಷಣ ಮತ್ತು ಬೇರೆ ಧಾರ್ಮಿಕ ಕ್ರಿಯೆಗಳು ಅಥವಾ ಪ್ರಬಂಧಗಳನ್ನು ಓದಕ್ ಶುರು ಮಾಡಬಹುದು. ಮೊದಲಿಗೆ ಯಾವುದೇ ವ್ಯಕ್ತಿ ನಾವು ಸಲಹೆ ಕೊಡೋದಾದ್ರೆ ಮೊದಲಿಗೆ ಕಾದಂಬರಿಗಳನ್ನು ಓದ್ಬೇಕು. ಕಾದಂಬರಿ ಅಂದ್ರೆ ಎಂತ ಕಾದಂಬರಿ ಆಯ್ಕೆ ಮಾಡ್ಕೋಬೇಕಂದ್ರೆ, ಐತಿಹಾಸಿಕವಾಗಿ ಮತ್ತು ಐತಿಹಾಸಿಕ ಕಾದಂಬರಿಗಳಾಗಿರ್ಬೋದು. ಐತಿಹಾಸಿಕ ಕಾದಂಬರಿ ಅಂದ್ರೆ ಈಗ ಇವ್ರು ಬರ್ದಿರ್ತಕ್ಕಂಥ, ದೇವಡವರು ಬರ್ದಿರ್ತಕ್ಕಂಥ ಮಹಾಬ್ರಾಹ್ಮಣ, ಇವ್ರ ಬಗ್ಗೆ ಆಗಿರ್ಬೋದು, ವಿಶ್ವಾಮಿತ್ರ ಬಗ್ಗೆ, ಮಹಾಕ್ಷತ್ರಿಯ ನೌಶನ್ ಬಗ್ಗೆ ಆಗಿರ್ಬೋದು, ಮಹಾದರ್ಶನ ಮಹರ್ಷಿ ಯಾಜ್ಞವಲ್ಕ್ಯರ ಬಗ್ಗೆ, ಇದು ಅವರೆಲ್ಲ ಐತಿಹಾಸಿಕ ಕಾದಂಬರಿಗಳನ್ನಾಯ್ತು. ಅದೇ ರೀತಿಯಾಗಿ ತರಾಸ್ ಅವರು ಬರ್ದಿರ್ತಕ್ಕಂಥ 8 ಏನು ಚರಿತ್ರೆ ಬಗ್ಗೆ ಇದೆಯಲ್ಲ ಅದು, ಮತ್ತು ಅನಕ್ರವರು ಬರ್ದಿರ್ತಕ್ಕಂಥ ವಿಜಯನಗರ ಸಾಮ್ರಾಜ್ಯ ಬಗ್ಗೆ 10 ಕಾದಂಬರಿಗಳು. ಇವೇನ್ ಮಾಡ್ತವೆ, ಕಥೆ ಓದಿಸ್ಕೊಂಡು ಹೋಗ್ತವೆ. ಅದು ನಾನು ಕಾದಂಬರಿ ಓದ್ತಾ ನೆಕ್ಸ್ಟ್ ಅದರಿಂದ ನಾವು ಏನ್ ಮಾಡಿದ್ವಿ, ಅದರಿಂದ ಮತ್ತೆ ಧಾರ್ಮಿಕಕ್ಕೆ ಬಂದ್ವಿ. ಅವಾಗ ಏನಾಗ್ತದೆ, ನಮ್ಮ ಬುದ್ಧಿ ಸಾಮರ್ಥ್ಯನೂ ಕೆಲಸ ಮಾಡ್ಬೇಕಾಗ್ತದೆ. ಈ DVG ಮಂಕುತಿಮ್ಮನ ಕಗ್ಗಗಳಾಗಿರ್ಬೋದು, ಅವರೇ ಬರೆದಿರ್ತಕ್ಕಂಥ ಜೀವನ ಧರ್ಮ ಯೋಗ ಆಗಿರ್ಬೋದು, ಇಲ್ಲಿ ಓದುಗ ಆ ಕೃತಿಯನ್ನ ಅರ್ಥ ಮಾಡಿಕೊಂಡು ಓದ್ಬೇಕಾಗ್ತದೆ. ಈ ಕಾದಂಬರಿ ಏನಿರ್ತದೆ, ಕತೆ ಓದಿಸ್ಕೊಂಡು ಹೋಗ್ತದೆ. ಆದರೆ ಧಾರ್ಮಿಕ ಕೃತಿಗಳಾಗಿರ್ಬೋದು ಅಥವಾ ಪ್ರಬಂಧಗಳಾಗಿರ್ಬೋದು, ಚಿಂತನ ಇರ್ತಕ್ಕಂಥ ಕೃತಿಗಳಾಗಿರ್ಬೋದು, ಅವನ್ನ ಏನಾಗ್ತದೆ, ಮೊದಲಿಗೆ ನನ್ನ ಬುದ್ಧಿಮಟ್ಟಕ್ಕೆ ಅರ್ಥ ಮಾಡ್ಕೊಂಡು ಮುಂದೆ ಹೋಗ್ಬೇಕಾಗ್ತದೆ. ಇಲ್ಲಿ ಓದುಗನ ಬುದ್ಧಿಮಟ್ಟವೂ ಬೇಕಾಗ್ತದೆ, ಆ ಪುಸ್ತಕದಲ್ಲಿ ಇರ್ತಕ್ಕಂಥ ಸಾರವೂ ಬೇಕಾಗ್ತದೆ. ಹಾಗಾಗಿ ಮೊದಲಿಗೆ ಓದುಗರಿಗೆ ಕಾದಂಬರಿ. ಹಂಗೆ ನನಗೆ ಇಷ್ಟ ಯಾವುದು ಅಂತ ನೀವು ಕೇಳೋದಾದ್ರೆ, ಈಗ ಹೇಗೆ ಅಂತಂದ್ರೆ, ಒಂದು ಗುಡ್ಡೆ ಸಕ್ಕರೆ ಹಾಕಿ ಇದರಲ್ಲಿ ಯಾವ ಕಾಳು ನಿಮಗೆ ಇಷ್ಟ ಅಂತ ಕೇಳಂಗಾಗ್ತದೆ. ಯಾಕಂದ್ರೆ ಎಲ್ಲವೂ ಅದೇ ಪರ್ವತ, ಅದೇ ಜ್ಞಾನದ ಪರ್ವತ. ಅದೊಂದು ನೀಡೋ ಅನುಭವಗಳೇ ಅದೊಂದು ಅನುಭವ. ಆ ಅನುಭವ, ಒಂದು ಪುಸ್ತಕ ನೀಡಿದ ಅನುಭವ ಇನ್ನೊಂದು ಪುಸ್ತಕ ನೀಡೋದಿಲ್ಲ. ಆ ಆನಂದವೇ ಬೇರೆ, ಈ ಆನಂದವೇ ಬೇರೆ. ಹಾಗಾಗಿ ಕಾದಂಬರಿಗಳಾಗಿರ್ಬೋದು, ನಾನು ಆಯ್ಕೆ ಮಾಡ್ಕೊಂಡು ನನ್ನ ಸ್ವತಃ ಹೇಳಬೇಕಾದ್ರೆ, ಧಾರ್ಮಿಕ ಮತ್ತು ಆಧ್ಯಾತ್ಮಿಕ, ಪೌರಾಣಿಕ, ಐತಿಹಾಸಿಕ, ಈ 4 ಮತ್ತು ಸಾಹಿತ್ಯಿಕವಾಗಿ 4 ಆಯಾಮಗಳನ್ನ ನೋಡಿದ್ವಿ. SL ಭೈರಪ್ಪರ್ ಅವರ ಸಾಮಾಜಿಕ ಕಾದಂಬರಿಗಳನ್ನು ನಾವು ತುಂಬ ಓದ್ವಿ. ಅಂದ್ರೆ ಅದನ್ನು ಕೊಡೋ ಜ್ಞಾನ, ಅದು ಕೊಡೋ ಅನುಭವ, ಅದು ಬಹಳ, ಅದು ವರ್ಣಿಸ್ಲಕ್ಕಾಗ್ಲಾರ್ದು. ಅದೇ ರೀತಿ ಯಾರಾದ್ರೂ ಓದ್ಬೇಕಂದ್ರೆ ಮೊದಲು ಕಾದಂಬರಿನ ಆಯ್ಕೆ ಮಾಡ್ಕೊಳ್ಳಿ ಅಂತ ನನ್ನ ಒಂದು ಅಭಿಪ್ರಾಯ.